ಮುನಿರತ್ನರನ್ನ ಬಂಧಿಸಿದ ಬೆನ್ನಿಗೆ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಾಯಕರ ವಾಕ್ಸಮರ ಕೂಡ ಜೋರಾಗ್ಬಿಟ್ಟಿದೆ. ಸರ್ಕಾರದ ವಿರುದ್ಧ ಅಶೋಕ್ ಕೆಂಡ ಕಾರಿದ್ರೆ ಬಿಜೆಪಿಗೆ ಕಾಂಗ್ರೆಸ್ ಕೂಡ ತಿರುಗೇಟು ಕೊಟ್ಟಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಮುನಿರತ್ನ ಬಂಧನ ಬೆನ್ನಲ್ಲೇ ಕೈ ವರ್ಸಸ್ ಬಿಜೆಪಿ ವಾರ್. ಇದು ರಾಜಕೀಯ ದ್ವೇಷದಿಂದ ಆರ್ ಅಶೋಕ್. ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನ ಅರೆಸ್ಟ್ ಆಗಿರುವುದಕ್ಕೆ ಕಾಂಗ್ರೆಸ್ ನಾಯಕರು ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಮುನಿರತ್ನ ವಿರುದ್ಧ ಸೌಮ್ಯ ರೆಡ್ಡಿ ಗುಡುಗಿದ್ರೆ ಇದು ದ್ವೇಷದ ರಾಜಕಾರಣ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಅವರ ಹೇಳಿಕೆಯನ್ನ ಖಂಡಿಸುತ್ತೇವೆ. ಶಾಸಕರಾಗಿರಲಿ, ಗ್ರಾಮ ಪಂಚಾಯತ್ ಒಬ್ಬ ಸದಸ್ಯರಾಗಿರಲಿ, ಒಬ್ಬ ಜನಪ್ರತಿನಿಧಿ ಈ ರೀತಿ ಮಾತಾಡೋದು ಸರಿ ಇಲ್ಲ. ನಾವು ಪ್ರತಿಯೊಬ್ಬರೂ ಅಷ್ಟೇ ಖಂಡಿಸ್ತಾ ಇದ್ದೀವಿ. ಜಾತಿ ಬಗ್ಗೆ, ಮಹಿಳೆಯರ ಬಗ್ಗೆ ಈ ರೀತಿ ಮಾತಾಡೋದು ಸರಿಯಲ್ಲ. ಅದು ಒಬ್ಬ ಜನಪ್ರತಿನಿಧಿಯಾಗಿ ಜನ ನೋಡ್ತಿದ್ದಾರೆ. ಇದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ಯಾರೇ ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ, ಈ ರೀತಿ ಮಾತಾಡೋದು ಸರಿ ಇಲ್ಲ. ಪಕ್ಷದಿಂದ ಅವರನ್ನ ವಜಾ ಮಾಡಲಿ. ನಮ್ಮ ಪ್ರತಿಯೊಬ್ಬರಲ್ಲೂ ನಮ್ಮ ಮನೆಯಲ್ಲಿ ತಂಗಿ, ಅಕ್ಕ, ನಮ್ಮ ಸಹೋದರಿ ಬಗ್ಗೆ ಈ ರೀತಿ ಮಾತಾಡಿದ್ರೆ ಸರಿನಾ? ಜನರ ಆಲೋಚನೆ ಮಾಡಬೇಕು. ಬಿ ಜೆ ಪಿಯ ಎಲ್ಲ ಶಾಸಕರಾಗಿರಲಿ, ಅವರೆಲ್ಲ ಆಲೋಚನೆ ಮಾಡಲಿ, ಅವ್ರನ್ನ ತೆಗೀಲಿ, ವಜಾ ಮಾಡಲಿ. 40% ಸರ್ಕಾರವಿತ್ತು ಅನ್ನೋದು ಗೊತ್ತಾಗ್ತಿದೆ. ಯಾಕಂದರೆ ಹಿಂದೆ ನೋಡಿ 40% ಸರ್ಕಾರ ಇತ್ತು ಅಂತ ಎಲ್ರಿಗೂ ಗೊತ್ತಿದೆ. ಈಗ ಪ್ರೂಫ್ ಒಬ್ಬ ಗುತ್ತಿಗೆದಾರರೇ ಹೇಳ್ತಿದ್ದಾರೆ. ಆಮೇಲೆ ಪಾಪ ನಿಜವಾಗ್ಲೂ ಬೇಡ್ಕೋತಿದ್ದಾರೆ. ಆಮೇಲೆ ಮಹಿಳೆಯರ ಬಗ್ಗೆ, ಜಾತಿ ಬಗ್ಗೆ, ಆಮೇಲೆ ಈ ರೀತಿ ಓಪನ್ ಆಗಿ ಈ ರೀತಿ ಕೇಳೋದು ನಿಜವಾಗ್ಲೂ ನಮ್ಮ ಪ್ರಜಾಪ್ರಭುತ್ವ ನಿಜವಾಗ್ಲೂ ಉಳಿಬೇಕಾ ಇಲ್ವಾ? ಜನ ಎಲ್ಲೋಗ್ಬೇಕು? ಆತ್ಮಹತ್ಯೆ ಮಾಡ್ಕೋತಾರೆ ಮುಂದೆ ಈ ರೀತಿ ಮಾಡಿದ್ರೆ ಗುತ್ತಿಗೆಗಾರರು ಮತ್ತೆ ಕೆಲಸ ಮಾಡೋರು. ಇದು ದ್ವೇಷದ ರಾಜಕಾರಣ. ಇಲ್ಲ, ಇದು ದ್ವೇಷದ ರಾಜಕಾರಣ ಅಲ್ಲ ಅನ್ನೋದಕ್ಕೆ ಕಾಂಗ್ರೆಸ್ ಬರೀ ಹೇಳಿಕೆ ಏನಿದೆ ನೋಡಿ. ಇವತ್ತು ಕೋರ್ಟ್ ಇಲ್ಲ, ಸೋಮವಾರ ಏನೋ ಲೀವ್ ಇರಬೇಕು, ಕೋರ್ಟ್ ಇಲ್ಲ. ಇದು ಯಾವತ್ತೋ ಅವ್ರು ಹೇಳೋ ಪ್ರಕಾರ ಘಟನೆ ನಡೆದು ಭಾಳ ದಿನಗಳು, ತಿಂಗಳುಗಳಾಗಿರ್ಬೋದು. ಇದು ಅವಾಗ ಕಂಪ್ಲೇಂಟ್ ಕೊಟ್ಟಿಲ್ಲ. ಏಕಾಏಕಿ ಮುಖ್ಯಮಂತ್ರಿಗಳು ಕರ್ಸ್ಕೊತಾರೆ, ಕಂಪ್ಲೇಂಟ್ ತೊಗೊತಾರೆ, ಪೊಲೀಸವ್ರಿಗೆ ಹೇಳ್ತಾರೆ ಇಂತಿಂಥ ಕೇಸೇ ಹಾಕಿ, ಇಂತಿಂಥ ಸೆಕ್ಷನ್ನೇ ಹಾಕಿ ಅಂತಾರೆ. ಇಮಿಡಿಯೇಟಾಗಿ ಹೋಗ್ತಾರೆ, ಕೋಲಾರಕ್ಕೆ ಹೋಗ್ತಾರೆ, ಅರೆಸ್ಟ್. ಮನೆಗೆ ಬಂದಾಗ ಇಲ್ಲೇ ಕೇಳ್ಬೋದಾಯ್ತು. ಕಾನೂನು ಪ್ರಕಾರ ನೋಟಿಸ್ ಕೊಡಬೇಕಿತ್ತು. ಕಾನೂನು ಪ್ರಕಾರ ಅವ್ರಿಗೆ ನೋಟಿಸ್ ಕೊಡಬೇಕಾಯಿತು. ಒಂದು 3 ದಿನಕ್ಕೋ 5 ದಿನಕ್ಕೋ ನೋಟಿಸ್ ಕೊಟ್ಟು ಉತ್ತರ ಕೊಡಿ ಅಂತೆ, ಈ ಥರ ಬಂದಿದೆ ಅಂತೇಳಿ ಒಬ್ಬ ಶಾಸಕರು ಎಲ್ಲಿ ಹೋಗ್ತಾರೆ ಕೇಳ್ಬೋದಾಯಿತು. ಅದನ್ನು ಕೇಳಲಿಲ್ಲ. FSLI ರಿಪೋರ್ಟ್ಗಾದರೂ ಕಳಿಸ್ಬೇಕಾಯ್ತು. ಅವ್ರು ಮಾತಾಡಿರೋ ವಾಯ್ಸು ಈಗಾಗಲೇ ಮುನಿರತ್ನ ಏನು ಹೇಳಿದ್ದಾರೆ, ನಾನು ಮಾತಾಡೇ ಇಲ್ಲ, ನಂದಲ್ಲ, ಅದು ಫೋರ್ಜರಿ ಅಂತ ಎಲ್ಲ ಹೇಳಿದ್ದಾರೆ. ಸೊ ಅದರ ಪ್ರಕಾರ ಅದನ್ನು FSLI ಕಳಿಸ್ಬೋದಾಯಿತು. FSLI ನಾನು ಪ್ರೂವ್ ಆಗಿದ್ರೆ ನಾವ್ಯಾರು ಅದಕ್ಕೆ ಬೆಂಬಲ ಕೊಡ್ತಾ ಇರಲ್ಲ, ನಾವ್ಯಾರು ಸಪೋರ್ಟ್ ಮಾಡ್ತಾ ಇರಲ್ಲ. ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಈ ದೇಶದಲ್ಲಿ. ಏಕಾಏಕಿ ಸಿಎಂ ಭೇಟಿಯಾಗಿದ್ದೇಗೆ? ಇವರೇ ಫೋನ್ ಮಾಡಿ ಅವನ ಕರ್ಸ್ಕೊಂಡಿರೋವಂಥದ್ದು ಚೆಕ್ ಮಾಡಬೇಕು. ಅವನು ಕಾಂಟ್ರಾಕ್ಟರ್ ಮೊಬೈಲ್ ಯಾವುದ್ಯಾವುದಿದೆ ಎಲ್ಲನ ಚೆಕ್ ಮಾಡಬೇಕು. ಯಾಕಂದರೆ ಯಾರು ಫೋನ್ ಮಾಡಿ ಯಾರು ಬರೋಕ್ಕೆ ಹೇಳಿದ್ರು. ಮುಖ್ಯಮಂತ್ರಿಗೆ ಒಬ್ಬ ಸಾಮಾನ್ಯ ಮನುಷ್ಯ MLA ನಾವೇ ಕೇಳಿದ್ರೆ ಮುಖ್ಯಮಂತ್ರಿಗೆ ಅಪಾಯಿಂಟ್ಮೆಂಟ್ ಸಿಗೋದು 3 ದಿನ 4 ದಿನ ಆಗ್ತೈತೆ. MLAಗಳು ಕೇಳಿದ್ರೆ ಬೇರೆ ಪಾರ್ಟಿಯವರು. ಅಂಥದ್ದು ಏಕಾಏಕಿ ಒಬ್ಬ ಸಾಮಾನ್ಯ ಮನುಷ್ಯ ಏಕಾಏಕಿ ಮುಖ್ಯಮಂತ್ರಿಗಳ ಆಫೀಸ್ಗೆ ಹೋಗ್ತಾನೆ, ಕಂಪ್ಲೇಂಟ್ ಕೊಡ್ತಾನೆ, ಇಮಿಡಿಯೇಟಾಗಿ ಕೇಸ್ ರಿಜಿಸ್ಟರ್ ಆಗ್ತದೆ, FIR ಆಗ್ತೈತೆ ಇಮಿಡಿಯೇಟಾಗಿ ಅವಾಗೆ ಬೇಲ್ ಸಿಗದಂಥ ಸೆಕ್ಷನ್ಗಳಾಗ್ತಾರೆ ಅಂತ ಹೇಳಿದ್ರೆ ಇದು ಪ್ರೀ ಪ್ಲ್ಯಾನ್ಡ್ ಅಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ತನಿಖೆ ಬಳಿಕ ಕ್ರಮ ಕೈಗೊಳ್ಳಬೇಕು. ರಿಪೋರ್ಟೇ ಬಂದಿಲ್ಲ, ಆಗಿದೆಯಾ ಇಲ್ಲ ಅಂತ ಗೊತ್ತೇ ಇಲ್ಲಲ್ಲ. ಅದರಿಂದ ಬರಲಿ, ತನಿಖೆ ಆಗಲಿ. ಅಟ್ಲೀಸ್ಟ್ ತನಿಖೆನೂ ಬೇಡ, FSLI ರಿಪೋರ್ಟ್ ಬರಲಿ, ಅದಾದಮೇಲೆ ಕ್ರಮ ತೆಗೆದುಕೊಳ್ಬೋದಾಯ್ತಲ್ಲ. ಮುನಿರತ್ನ ಬಂಧನ ಆಡಳಿತ ಪಕ್ಷ ಹಾಗೂ ಕಮಲ ನಾಯಕರ ನಡುವಿನ ಮಾತಿನ ಮಲ್ಲಯುದ್ಧಕ್ಕೆ ಕಾರಣವಾಗಿದೆ. ಈ ವಾಗ್ಯುದ್ಧ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಗಮಂಗಲದ ಬೆಂಕಿ ಗಲಭೆ ಇಡೀ ದೇಶದಾದ್ಯಂತ ಸದ್ದು ಮಾಡಿದೆ.
ರಾಜಕೀಯ ನಾಯಕರ ವಾಗ್ಯುದ್ಧ ಕೂಡ ಜೋರಾಗ್ಬಿಟ್ಟಿದೆ. ಆದರೆ ಕೋಮು ಗಲಭೆಗೆ ಆ ಇನ್ಸ್ಪೆಕ್ಟರ್ ಎಡವಟ್ಟೆ ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಕಾರಣ ಏನು? ಈ ಸ್ಟೋರಿ ನೋಡಿ. ಕೋಮುದಳ್ಳೂರಿಗೆ ಮಂಡ್ಯದ ನಾಗಮಂಗಲ ನಲುಗಿ ಹೋಗಿದೆ. ಒತ್ತಿ ಉರಿದ ಬೆಂಕಿಯಲ್ಲಿ ಕಣ್ಣೀರ ಕಥೆಗಳಿವೆ. ಆದರೆ ನಾಗಮಂಗಲದ ಕೊಳ್ಳಿಗೆ ಕಾರಣವಾಗಿದ್ದು 2,000 ರೂಪಾಯಿ ಮತ್ತು ಇನ್ಸ್ಪೆಕ್ಟರ್ ಜಿಪುಣತನವೇ ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಸಿಬ್ಬಂದಿಗೆ ಊಟ ಕೊಡಿಸಲು ಇನ್ಸ್ಪೆಕ್ಟರ್ ಹಿಂದೇಟು. ಗಲಭೆಗೆ ಕಾರಣವಾಯ್ತಾ ಇನ್ಸ್ಪೆಕ್ಟರ್ ಜಿಪುಣತನ? ಹೌದು, ರಿಸರ್ವ್ ಪೊಲೀಸ್ ಸಿಬ್ಬಂದಿಗೆ ಊಟ ಕೊಡಿಸಲು ನಾಗಮಂಗಲ ಠಾಣಾ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಜಿಪುಣತನ ಮಾಡಿ ಹಿಂದೇಟು ಹಾಕಿದ್ರಂತೆ. ಊಟ ಕೊಡಿಸಬೇಕಾಗುತ್ತೆಂದು 24 DAR ಸಿಬ್ಬಂದಿಯನ್ನ ಕಳಿಸಿಕೊಟ್ರಂತೆ. ನಾಗಮಂಗಲದಲ್ಲಿದ್ದ ರಿಸರ್ವ್ ಸಿಬ್ಬಂದಿ ಬೆಂಗಳೂರಿಗೆ ಹೋದ್ರು. ಇದೇ ಎಡವಟ್ಟೆ ಗಲಭೆ ನಿಯಂತ್ರಣಕ್ಕೆ ಬರದೆ ನಾಗಮಂಗಲ ಒತ್ತಿ ಉರಿಯೋಕೆ ಕಾರಣವಾಯ್ತಂತೆ. ರಿಸರ್ವ್ ವಾಹನ ಹೊರಟ ಅರ್ಧ ಗಂಟೆಗೆ ಕೋಮು ಗಲಭೆ ಆರಂಭವಾಗಿತ್ತು. ಒಂದ್ ವೇಳೆ ಏನಾದ್ರೂ ರಿಸರ್ವ್ ಸಿಬ್ಬಂದಿ ಅರ್ಧ ಗಂಟೆ ಉಳಿದುಕೊಂಡಿದ್ರೆ ಗಲಭೆಗೆ ಬ್ರೇಕ್ ಬೀಳ್ತಿತ್ತು. ಬೆಂಗಳೂರಿಗೆ ಕಳಿಸದಿದ್ರೆ ರಿಸರ್ವ್ ಸಿಬ್ಬಂದಿ ಗಲಭೆ ತಡೆಯುತ್ತಿದ್ರು. ಆದ್ರೆ ಗಲಾಟೆ ಆರಂಭವಾದಾಗ ಸ್ಥಳದಲ್ಲಿದ್ದು ಕೇವಲ 7 ಸಿಬ್ಬಂದಿ ಮಾತ್ರ. ಉದ್ರಿಕ್ತರನ್ನ ತಡೆಯೋದಿರಲಿ, ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಪೊಲೀಸ್ ಸಿಬ್ಬಂದಿ ಪರದಾಡಿದ್ರು. PSI ರವಿ ಸೇರಿದಂತೆ ಹಲವು ಸಿಬ್ಬಂದಿಗಳ ಮೇಲೆ ಕಿಡಿಗೇಡಿಗಳು ದಾಳಿ ನಡೆಸಿದ್ರು. ರಿಸರ್ವ್ ಸಿಬ್ಬಂದಿ ವಾಪಸ್ ಬರುವಷ್ಟರಲ್ಲಿ ಪರಿಸ್ಥಿತಿ ಕೈಮೀರಿತ್ತು. ಕಲ್ಲು, ದೊಣ್ಣೆ, ಮಾರಕಾಸ್ತ್ರಗಳಿಂದ ಕಿಡಿಗೇಡಿಗಳು ದಾಂಧಲೆ ಮಾಡ್ತಿದ್ರು. ಪೆಟ್ರೋಲ್ ಬಾಂಬ್ ಎಸೆಯುವ ಜೊತೆಗೆ ಅಂಗಡಿ ಮುಂಗಟ್ಟಿಗೆ ಬೆಂಕಿ ಹಾಕಿ ಕ್ರೌರ್ಯ ಮೆರೆದಿದ್ರು. ಸದ್ಯ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ರನ್ನ ಗೃಹ ಇಲಾಖೆ ಸಸ್ಪೆಂಡ್ ಮಾಡಿದೆ. ಆದ್ರೆ ಇನ್ಸ್ಪೆಕ್ಟರ್ ಜಿಪುಣತನ ಮಾಡದೆ ರಿಸರ್ವ್ ಸಿಬ್ಬಂದಿಗೆ ಊಟ ಕೊಡಿಸಿದ್ರೆ ನಾಗಮಂಗಲ ಕೊತ ಕೊತ ಕುದಿಯುತ್ತಿರಲಿಲ್ಲ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಾಗಮಂಗಲ ಗಲಭೆ ಕಿಚ್ಚಿಗೆ ಬದ್ರಿಕೊಪ್ಪಲು ಬೆಚ್ಚಿ ಬಿದ್ದಿದೆ. ಊರಲ್ಲೀಗ ಸ್ಮಶಾನ ಮೌನ ಆವರಿಸಿದೆ. ಯುವಕರಂತೂ ಕಣ್ಣಿಗೆ ಕಾಣದೆ ಊರು ತೊರೆದಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮನೆಗೆ ಬೀಗ, ಊರಿಗೆ ಊರೇ ಖಾಲಿ, ನೀರವ ಮೌನ, ಸುತ್ತಲೂ ನಿಶ್ಶಬ್ದ. ನಾಗಮಂಗಲ ಗಲಭೆ ಕಿಚ್ಚಿಗೆ ಇಲ್ಲಿನ ಬದ್ರಿಕೊಪ್ಪಲು ಬೆಚ್ಚಿ ಬಿದ್ದಿದೆ. ಪೊಲೀಸರ ಭಯಕ್ಕೆ ಯುವಕರು ಊರು ತೊರೆದಿದ್ದಾರೆ. ಅಕ್ಷರಶಃ ಇಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಬಂಧನದ ಭಯಕ್ಕೆ ಊರು ತೊರೆದ ಯುವಕರು. ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದ ಬದ್ರಿಕೊಪ್ಪಲಿನಲ್ಲೀಗ ಬರೀ ಶಾಮಿಯಾನ ಕಾಣ್ತಿದೆ, ಜನರೇ ಇಲ್ಲ. ಗಲಭೆ ಪ್ರಕರಣದಲ್ಲಿ ಬಂಧನದ ಭೀತಿಗೆ ಯುವಕರು ಮನೆ ತೊರೆದಿದ್ದಾರೆ. ಈಗಾಗಲೇ